ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೆರೆವಾಸದಲ್ಲಿದ್ದಾರೆ. ಹಾಗೆಯೇ ಕಳೆದ ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿರೋದ್ರಿಂದ ನಟ ದರ್ಶನ್ ಎರಡನೇ ಬಾರಿಗೆ ಜೈಲು ಪಾಲಾಗಿದ್ದಾರೆ. ಇತ್ತೀಚೆಗೆ ವಕೀಲರ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಜಾಮೀನು ಅರ್ಜಿ ಸಲ್ಲಿಸಲಾಗಿದೆ. ಈ ನಡುವೆ ಪತ್ನಿ ವಿಜಯಲಕ್ಷ್ಮಿ ಧೈರ್ಯ, ಮಾನಸಿಕ ಹೋರಾಟ ಮತ್ತು ದೇವರ ಮೊರೆ ಹೋಗಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. 2024ರಲ್ಲಿ ಮೊದಲ ಬಾರಿಗೆ ಬಂಧನಕ್ಕೊಳಗಾದಾಗ ಕಾನೂನು ಹೋರಾಟ ಮತ್ತು ಜಾಮೀನು ಪ್ರಕ್ರಿಯೆಗಳು ಮುಂದುವರೆದವು. ಜಾಮೀನು ದೊರೆತ ನಂತರ ಅವರು ಬಳ್ಳಾರಿ ಜೈಲಿನಿಂದ ಬಿಡುಗಡೆಯಾಗಿ ಡೆವಿಲ್ ಚಿತ್ರದ ಚಿತ್ರೀಕರಣವನ್ನು ಮುಗಿಸಿದ್ರು. ಆದರೆ ಈ ಚಿತ್ರ ಬಿಡುಗಡೆಯ ಅಂಚಿನಲ್ಲಿ ಇದ್ದಾಗಲೇ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಪಡಿಸಿ ಮತ್ತೊಮ್ಮೆ ಬಂಧನಕ್ಕೆ ದಾರಿ ಮಾಡಿಕೊಟ್ಟಿತು. ಇತ್ತೀಚೆಗೆ ವಕೀಲರ ಮೂಲಕ ದರ್ಶನ್ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಹೊಸ ಜಾಮೀನು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಜೈಲಿನಲ್ಲಿ ಕಠಿಣ ಪರಿಸ್ಥಿತಿ ಹಾಗೂ ಕೈ ತಪ್ಪುತ್ತಾ ಇರುವ ಚಿತ್ರಾವಕಾಶಗಳ ಬಗ್ಗೆ ದರ್ಶನ್ ತಮ್ಮ ಮನವಿಯಲ್ಲಿ ಉಲ್ಲೇಖಿಸಿರುವುದು ತಿಳಿದು ಬಂದಿದೆ. ನಟನಾಗಿ ತಮಗೆ ಎದುರಾಗಿರುವ ನಷ್ಟ ಮತ್ತು ವೃತ್ತಿ ಜೀವನದ ಹಿನ್ನಡೆಯ ಕುರಿತು ಅವರು ವಿವರಿಸಿರುವಂತಹ ಮಾತುಗಳು ಅಭಿಮಾನಿಗಳಲ್ಲಿ ಚರ್ಚೆಗೆ ಕಾರಣವಾಗಿವೆ. ಬಂಧನವಾದ ದಿನದಿಂದಲೂ ದರ್ಶನ್ ಪರ ನಿಂತಿರುವ ವಿಜಯಲಕ್ಷ್ಮಿ 2024ರಲ್ಲಿ ದರ್ಶನ್ ಮೊದಲ ಬಾರಿಗೆ ಬಂಧಿತರಾದಾಗ ಅವರು ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿ ದೇವರ ಪ್ರಾರ್ಥನೆ ಮಾಡಿದ್ರು. ನಂತರ ಜಾಮೀನು ದೊರೆತಾಗ ಕುಟುಂಬಕ್ಕೆ ಸ್ವಲ್ಪ ನೆಮ್ಮದಿ ಸಿಕ್ಕಂತಾಗಿತ್ತು. ಆದರೆ ಈಗ ಸ್ಥಿತಿ ಮರುಕಳಿಸಿದಂತೆ ವಿಜಯಲಕ್ಷ್ಮಿ ಮತ್ತೆ ಅದೇ ಹಾದಿಯನ್ನು ಹಿಡಿದಿದ್ದಾರೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ಅಮೃತಸರದಲ್ಲಿರುವ ಗೋಲ್ಡನ್ ಟೆಂಪಲ್ಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕುರಿತಾದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಶೀರ್ಷಿಕೆಯಲ್ಲಿ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವನ್ನು ನಗುತ್ತಾ ನಿಭಾಯಿಸೋದು ಸಂತೋಷವಾಗಿರೋದಲ್ಲ, ಅದು ನೀವು ಜೀವನ ಪೂರ್ತಿ ನಂಬಿ ಆರಾಧಿಸಿದ ದೇವರು ನಿಮಗೆ ನೀಡಿರುವ ಅಪಾರ ಶಕ್ತಿ ಅಂತ ಬರೆದುಕೊಂಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರ ಪೋಸ್ಟ್ ವೈರಲ್ ಆಗಿದೆ. ನಂತರ ದರ್ಶನ್ ಅಭಿಮಾನಿಗಳು ವಿವಿಧ ರೀತಿಯ ಕಾಮೆಂಟ್ಗಳನ್ನು ಮಾಡಿದ್ದಾರೆ. ಕೆಲವರು ಬೇಗ ಶುಭ ಸುದ್ದಿ ಕೊಡಿ ಅತ್ತಿಗೆ ಅಂತ ಬರೆದ್ರೆ, ಮತ್ತೊಬ್ಬರು ನಿಮ್ಮ ಕುಟುಂಬಕ್ಕೆ ಬೇಗ ಒಳ್ಳೆಯ ಸುದ್ದಿ ಬರಲಿ ಅಂತ ಹಾರೈಸಿದ್ದಾರೆ.